ಸರ್ ಈ ಮೈಸೂರು ನಗರದಲ್ಲಿ ಹೆರಿಟೇಜ್ ಅಂತ ಜಾಗ ಇದು ಸರ್. ಜೇನ ನಮ್ಮ ಕೋಟಿಗಟ್ಟಿಗೆ ಹಾಕಿ ನಾವು ಕಾಂಪೌಂಡ್ ಕಟ್ಟಿರೋದು ಹೆರಿಟೇಜ್ ಸಿಸ್ಟಮಲ್ಲಿ ಕಾಂಪೌಂಡೇ ಹೊಡೆದಾಕ್ಬಿಟ್ಟಿದ್ದಾರೆ. ಆ ಫುಟ್ಪಾತ್ಗೆ ಹೋಗೋ ಜಾಗನ ಇದು, ಫುಟ್ಪಾತ್ ಓಡಾಡೋಂಥ ಜಾಗನಲ್ಲಿ ಇವರು ಕುದುರೆ ಗಾಡಿ ಟಾಂಗ ಗಾಡಿ ಕಟ್ಕೊಂಡ್ರೆ ಏನು ವ್ಯತ್ಯಾಸ? ಅದಕ್ಕೆ ಒಂದು ಜಾಗ ಕೊಟ್ಟಿದ್ದೀವಿ, ಒಂದಲ್ಲ 6 ಕಡೆ ಕೊಟ್ಟಿದ್ದೀವಿ. ಅದಕ್ಕೆ ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಥರ ಮಾಡಿಸಿದ್ವಿ, ಒಂದು 6 ಕಡೆ. ಅದು ನಮ್ಮ ಕಾಲದಲ್ಲೇ ಕುದುರೆ ಗಾಡಿ ಟಾಂಗ ಗಾಡಿಗಳೆಲ್ಲ ಮಾಡಿದ್ದು. ಇವ್ರು ಫುಟ್ಪಾತನ್ನು ಎಂಕ್ರೋಚ್ ಮಾಡ್ತಾರೆ ರಾತ್ರಿ ಅಂದರೆ ಅಧಿಕಾರಿಗಳು ಕಮಿಷನರ್ಗೆ 100% ಕೇಸ್ ಹಾಕಿಸ್ತೀನಿ. ಸಾರ್ವಜನಿಕವಾಗಿ ಹೆರಿಟೇಜ್ನ ಕಾಂಪೌಂಡ್ನ ಹೊಡಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಎಸ್ ಸಿ ಅವ್ರಿಗೆ ಬುದ್ಧಿ ಇಲ್ವಾ? ಕಮಿಷನರ್ಗೆ ಬುದ್ಧಿ ಇಲ್ವಾ? ಇದನ್ನು ತಲೆ ಇಲ್ವಾ ಇವ್ರಿಗೆ? ಒಂದಡಿ ಬಿಟ್ಟಿಲ್ಲ ಅವರು. ಯಾವ ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದೀರಾ ನೀವು ಸಾರ್ವಜನಿಕವಾಗಿ? ನೀವು ಅದೇ ಬೆಳಗ್ಗೆ ಬಂದು ಹೇಳ್ತಾ ಇದ್ದೀನಿ, ಒಂದು ಕಡೆ ದುಬೈ ಮಾಡ್ತೀರಾ, ಒಂದು ಕಡೆ ಮಹಾರಾಜರು ಮಾಡೋದಂಥ ಕಟ್ಟಡಗಳನ್ನ ಹೊಡೆದಾಕ್ತಿದ್ದೀರಾ. ನಿಮಗೆ ತಾಕತ್ತಿದ್ರೆ ದೇವರಾಜ ಮಾರ್ಕೆಟ್ ಮಾಡಿಸ್ರಿ, ಲಾಸ್ಟ್ ಬಿಲ್ಡಿಂಗ್ ಕಟ್ಟಿಸ್ರಿ. ಸಾರ್ವಜನಿಕ ಬಡವ್ರಿಗೆ ಅಂಗಡಿಗಳಾಗ್ತದೆ, ಸಾರ್ವಜನಿಕರಿಗೆ ಅನ್ನ ತಿನ್ನೋ ಜಾಗಗಳನ್ನ ಹೊಡೆದಾಕ್ಬಿಟ್ಟು ಕೆಲಸ ಮಾಡ್ತಾಯಿದ್ದೀರಾ. ಈ ಕಾಂಪೌಂಡ್ಗಳೆಲ್ಲ ಹಿಂಗೆ ಹೊಡೆದಾಕ್ತದೆ ಹೆರಿಟೇಜ್ನ. ಸಾರ್ ಮಹಾರಾಷ್ಟ್ರ ಮೊಕದ್ದಮೆ ಕೇಸ್ ಹಾಕ್ತೀನಿ. ಇದು ಯಾವ ಆಧಾರದ ಮೇಲೆ ಹೆರಿಟೇಜನ್ನು ಕಾಂಪೌಂಡ್ ಹೊಡೆದಾಕಿದ್ರೆ ಅದ್ರ ಮೇಲೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಸರ್.